ಎಲ್ಲರಿಗೂ ನಮಸ್ಕಾರಗಳು ಹಾಗೂ ನನ್ನ ಶಾಲೆಯ ಪ್ರೀತಿಯ ಮುದ್ದು ಮಕ್ಕಳೇ, ಶ್ರೀ ರಾಜರಾಜೇಶ್ವರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಲಗೇರಿ ಈ ಶಾಲೆಯಲ್ಲಿ ನಾನು ಕನ್ನಡ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು 15 ವರ್ಷಗಳಾಯಿತು. ಹಾಗೆ ನನ್ನ ಹೆಸರು ಶಶಿಕಾಂತ್ ಹುಲ್ಲನೂರ್ ಅಂತ ಹೇಳಿ. ನನ್ನ ವಿದ್ಯಾರ್ಹತೆ D.Ed ಅಂದರೆ ಟೀಚರ್ಸ್ ಅಂತೀವಲ್ಲ, ಅದನ್ನು ಮುಗಿಸಿರುತ್ತೇನೆ. ಹಾಗೆ ಇವತ್ತಿನ ತರಗತಿಯಲ್ಲಿ ನಾನು ಪಾಠ 1 ಒಟ್ಟಿಗೆ ಬಾಳುವ ಆನಂದ ಎಂಬ ಪಾಠವನ್ನು ಹೇಳ್ತೇನೆ. ಲಕ್ಷ ಊಟದೆಲ್ಲ ಕೇಳ್ತಾ ಇರಬೇಕು. ಒಟ್ಟಿಗೆ ಬಾಳುವ ಆನಂದ, ಮೊದಲು ಈ ಒಂದು ಪಾಠದ ಅರ್ಥ ತಿಳ್ಕೋಬೇಕು. ಒಟ್ಟಿಗೆ ಅಂದ್ರೆ ಒಟ್ಟಾಗಿ ಬದುಕು, ಬಾಳುವ ಅಂದ್ರೆ ಜೀವಿಸು, ಆನಂದ ಒಟ್ಟಾಗಿ ಬದುಕನ್ನ ಜೀವಿಸು ಅಂದಾಗ ನಿನ್ನ ಜೀವನ ಸುಖಕರವಾಗಿರುತ್ತೆ ಅನ್ನುವಂತ ಒಂದು ಪಾಠದ ಅರ್ಥ ಆಗಿರುತ್ತೆ. ಇದು ಒಂದು ಜನಪದ ಆಧಾರಿತ ಪಾಠವಾಗಿದೆ, ಅಂದ್ರೆ ಕಥೆ ಆಧಾರಿತ ಒಂದು ಪಾಠ. ಇಂಥ ಪಾಠಗಳು ಮನುಷ್ಯರನ್ನ ಪರಿವರ್ತನೆ ಮಾಡ್ತವೆ. ಹಾಗಾಗಿ ಒಂದು ಪಾಠವನ್ನು ತಿಳ್ಕೊಂಡಾಗ ಯಾವ ರೀತಿ ಪರಿವರ್ತನೆ ಆಗ್ತಾರೆ ಅಂತ ಗೊತ್ತಾಗುತ್ತೆ. ಒಂದು ಹಳ್ಳಿ ಇರುತ್ತಾ, ಹಳ್ಳಿ ಅಂದ್ರೆ ಒಂದು ಊರು, ಗ್ರಾಮ ಅಂತೀವಲ್ಲ, ಹಾಗೆ ಆ ಹಳ್ಳಿ ಒಳಗ ಒಬ್ಬ ರೈತ ಇರ್ತಾನ. ಆ ರೈತನ ಒಂದು ಹೊಲ ಇರುತ್ತ. ರೈತ ಅಂತ ತಕ್ಷಣ ಗೊತ್ತು, ನಮಗೆಲ್ಲರಿಗೂ ಗೊತ್ತು, ದೇಶದ ಬೆನ್ನೆಲುಬು, ಅನ್ನದಾತ ಅಂತ ಕರಿತೀವಿ ನಾವು. ಆ ರೈತ ನಮ್ಗೆಲ್ಲರಿಗೂ ಇವತ್ತು ಸಕಲ ಜೀವಿಗಳಿಗೂ ಅನ್ನವನ್ನು ಕೊಡ್ತಕ್ಕಂಥ ವ್ಯಕ್ತಿ. ಅಂತ ಹಳ್ಳಿ ಒಳಗ ಒಂದು ಹೊಲ ಇತ್ತು. ಆ ಹೊಲದಾಗ ಒಂದು ದೊಡ್ಡ ಬೇವಿನ ಮರವಿತ್ತು. ಆ ಬೇವಿನ ಮರ ಇತ್ತು. ಹಾಗೆ ಅದರ ಪಕ್ಕದಲ್ಲಿ ಒಂದು ದುಂಡಾಕಾರದ ಗುಂಡಿನ ಕಲ್ಲು ಕೂಡ ಕುಂತ್ಕೊಂಡಿತ್ತು. ಆ ಬೇವಿನ ಮರದಲ್ಲಿ ಪಕ್ಷಿಗಳು ಬಂದು ಕುಳಿತುಕೊಂಡು ಅವು ಹಾರಾಡ್ತಾ, ನಾವು ಈಗ ಕುರಿ ಹಿಕ್ಕಿ ಹಾಕಿರ್ತಾವಲ್ಲ, ಹಂಗ ಅವು ಕೂಡ ಹಿಕ್ಕಿಯನ್ನ, ಅಂದ್ರೆ ಹಿಕ್ಕಿ ಹಾಕ್ತಾ ಏನಪ್ಪ ಅಂದ್ರೆ ಮಲ ಅಂತ ಕರಿತೀವಿ, ಅದನ್ನ ಹಾಕ್ತಾ ಇತ್ತು ಆ ಕಲ್ಲಿನ ಮೇಲೆ. ಅವಾಗ ಹಾಕಿದ ತಕ್ಷಣ ಆ ಕಲ್ಲು ಎಲ್ಲರಿಗೂ ನಾವು ವಿಭೂತಿ ಬೆಳ್ಕೊಂತೀವಲ್ಲ, ಹಂಗ ಬಿಳಿಯ ರೂಪದಲ್ಲಿ ಕಾಣ್ತಿತ್ತು. ಎಲ್ಲರೂ ಅದನ್ನ ಇದು ಅಮ್ಮನ ಕಲ್ಲು ಅಂತ ಕರಿತಿದ್ರು. ಹಾಗೆ ಆ ಬೇವಿನ ಮರವನ್ನ ಇದು ಅಮ್ಮನ ಮರ ಅಂತ ಕರಿತಿದ್ರು. ಎರಡು ಅಮ್ಮನ ಕಲ್ಲು, ಅಮ್ಮನ ಮರ ಅಂತಂದೇಳಿ ಹೆಸರು ಪಡ್ಕೊಂಡಿದ್ವು. ಈಗ ಹೆಸರು ಪಡ್ಕೊಂಡಾಗ ಯಾರು ಅವರ ಕಂಟಿಗೆ ಹೋಗ್ತಿರಲಿಲ್ಲ. ಅಂದ್ರೆ ಅವನ ಮರವನ್ನ, ಆ ಬೇವಿನ ಮರನ ಕಡಿಯೋದಾತು, ಆ ಕಲ್ಲನ್ನ ಹೊಡೆಯೋದಾತು, ಯಾರು ಈ ತರ ಮಾಡ್ತಾ ಇರ್ಲಿಲ್ಲ. ಇಂಥ ಸಂದರ್ಭದೊಳಗ ಏನಂತಪ್ಪ ಅಂದ್ರೆ, ಒಂದು ಸಲ ಆ ಬೇವಿನ ಮರಕ್ಕೆ ಮತ್ತು ಅಮ್ಮನ ಕಲ್ಲಿಗೆ ಭಯಂಕರವಾಗಿ ಸೊಕ್ಕು ಬಂತು. ನನ್ನಿಂದ ನೀ ಹೆಸರು ಪಡ್ಕೊಂಡು, ನಿನ್ನಿಂದ ನಾ ಹೆಸರು ಪಡ್ಕೊಂಡು ಅಂತ ಹೇಳು ಒಂದಕ್ಕೊಂದು ಜಗಳಾಡ್ಕೊಂಡು ಇದನ್ನೇ ಕಾಯ್ತಾ ಇದ್ದ ಹಳ್ಳಿಯ ರೈತ. ಅವೆರಡಕ್ಕೂ ಬಹಳಷ್ಟು ಅಹಂಕಾರ ಬಂದಿದೆ. ನಾಳೆ ತನ್ನ ಮಕ್ಕಳಿಗೆ ಹೇಳ್ತಾನೆ, ನೀವು ಆ ಕಲ್ಲನ್ನ ಮತ್ತು ಮರವನ್ನ ಕಡ್ದು ಹಾಕಿಬಿಡ್ರಿ ಅಂತ ಹೇಳ್ತಾನೆ. ಇದನ್ನ ತಿಳಿಸ್ಕೊಂಡಿರ್ತಕ್ಕಂಥ ಆ ಕಲ್ಲು ನಮಗ ಇನ್ನು ಹುಳಿಗಾಲಿಲ್ಲ. ನಾವ್ ಹೇಗಾದ್ರೂ ಮಾಡು, ಮೊದಲಕ್ಕೆ ಹೆಂಗ ಅಕ್ಕಪಕ್ಕದಲ್ಲಿ ಇದ್ದೀವಲ್ಲ ಸಂತೋಷವಾಗಿ, ಹಂಗ ಇದ್ರೆ ಮಾತ್ರ ನಾವು ಚೆನ್ನಾಗಿರಕ್ಕೆ ಸಾಧ್ಯ ಅಂತ ಹೇಳ್ತಾ ಆ ಕಲ್ಲು. ಅವಾಗ ಹಳ್ಳಿ ರೈತ ತನ್ನ ಮಕ್ಕಳು ಕರ್ಕೊಂಡು ಮರು ದಿವಸ ಬರ್ತಾನ. ಬಂದ ತಕ್ಷಣ ಬಂದು ನೋಡ್ತಾನ, ಆ ಕಲ್ಲು ಯಥಾ ಪ್ರಕಾರ ಅಲ್ಲೇ ಕುಂತ್ಕೊಂಡಾಗ ನೋಡ್ತಾನ, ನಾವು ಕಲ್ಲನ್ನು ಒಡೆದು ಬೇಡ ಮತ್ತು ಮರವನ್ನು ಕಳೆದೇ ಬೇಡ, ನಾವು ಇಲ್ಲಿಂದ ಹೊರಟೋಗೋಣ. ಯಾಕಂದ್ರೆ ಎರಡು ಹತ್ರ ಬಹಳ ಒಗ್ಗಟ್ಟೈತಿ, ಒಟ್ಟಿಗೆ ಬದುಕ್ತಾ ಇದ್ದವು. ಹಾಗಾಗಿ ಎಂದಿಗೂ ನಾವು ಕಳೆದು ಬೇಡ ಅಂತ ಹೇಳಿ ಹೊರಟೋಗ್ತಾನೆ ಹಳ್ಳಿಯ ರೈತ. ಹಾಗಾಗಿ ಎರಡಕ್ಕೂ ತಿಳ್ಕೊಂಡು ನೋಡು, ನಾವು ಒಟ್ಟಾಗಿ ಬದುಕಿದ್ವಿ, ನಮ್ಮನ್ನ ಕಳ್ಳಿಲ್ಲ, ಒಡ್ಲಿಲ್ಲ, ನಾವು ಕಂಟಕ ಅಂದ್ರೆ ಆಪತ್ತಿನಿಂದ ಪಾರಾದ್ವಿ, ದೊಡ್ಡ ಆಪತ್ತಿನಿಂದ ಪಾರಾದ್ವಿ. ಹಾಗಾಗಿ ನಾವು ಒಟ್ಟಾಗಿ ಬದುಕಿದ್ರೆ ನಾವೆಲ್ಲರೂ ಸುಖವಾಗಿ ಬದುಕಬಹುದು ಅನ್ನೋದನ್ನ ಈ ಅಮ್ಮನ ಕಲ್ಲು ಮತ್ತು ಅಮ್ಮನ ಮರ ನಮ್ಗೆ ತಿಳಿಸ್ಕೊಡ್ತಾ, ಇಷ್ಟು ಹೇಳಿ ನಂತರ ಅಧ್ಯಯನ ಮುಂದುವರ್ಸೋಣ. ಎಲ್ಲರಿಗೂ ಧನ್ಯವಾದಗಳು.